ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Planning to study and work in Russia. Full-time or part-time. Contact MK Nizam. WhatsApp on 9181-2399-1287. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, caring environment, creative learning. Admissions are open. Playgroup, nursery, junior KG, senior KG. Sukh Shanti Nagar near FCI Godown, Ashapur Road, Raichur. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. KKRDB ಕಾಮಗಾರಿ ಪ್ರಗತಿ ಪರಿಶೀಲನೆ. ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು DC ಚಂದ್ರಶೇಖರ್ ನಾಯಕ್ ತಾಕೀತು. ಪ್ರಮಾಣ ಕಾಲೇಜು ವಿದ್ಯಾರ್ಥಿ ಅನುರಾಗ್ ರಂಜನ್ ನೀಟ್ CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್. ಬಸವರಾಜ್ ಪಲ್ಲದ್. ಜೂನ್ 17 ಮತ್ತು 18ರಂದು ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ 2 ದಿನಗಳ ಸಂಗೀತ ಸಮ್ಮೇಳನ. ಚಿನ್ನಯ್ಯ ಸ್ವಾಮಿ. ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಧರಣಿ. ಮತ್ತು ಬರಿದಾದ ಜಲಾಶಯಗಳು ನೀರು ಹರಿಸಲು ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿ ಕಾಮಗಾರಿ ಅಡ್ಡಿ. ಇಕ್ಕಟ್ಟಿನಲ್ಲಿ ಜಿಲ್ಲಾಡಳಿತ, ನೀರಿನ ಸಮಸ್ಯೆ ಗಂಭೀರ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಅಂಗನವಾಡಿ ಶಾಲಾ ಕಟ್ಟಡ ಸೇರಿದಂತೆ ಬಾಕಿ ಇರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಅಂಗನವಾಡಿ ಶಾಲಾ ಕಟ್ಟಡ ಸೇರಿದಂತೆ ಬಾಕಿ ಇರುವ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾಮಗಾರಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಮಾಡಲು ಕ್ಯಾಜುಟೆಕ್ ಸಂಸ್ಥೆ ವಹಿಸಿಕೊಂಡಿದ್ದು 89 ಅಂಗನವಾಡಿ ಪೈಕಿ 44 ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದು ಅವುಗಳಲ್ಲಿ 25 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಉಳಿದ ಕಾಮಗಾರಿಗಳನ್ನು ಶೀಘ್ರವಾಗಿ ಆರಂಭಿಸಲು ಸೂಚಿಸಿದರು. ರಾಯಚೂರು ನಗರದಲ್ಲಿ 6 ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳೀಯರ ವಿರೋಧ ವ್ಯಕ್ತಪಡಿಸಿದ್ದು ಸಮಸ್ಯೆ ಬಗೆಹರಿಸಿಕೊಂಡು ಕಾಮಗಾರಿ ನಡೆಸಲು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆ ಸಮನ್ವಯ ಸಾಧಿಸಿ ಕೆಲಸ ಮಾಡಲು ಸೂಚಿಸಿದರು. 2019ರಿಂದ ಇಲ್ಲಿಯವರೆಗೆ ಬಾಕಿ ಇರುವ ಎಡಪನೂರು, ಉಮಳಿಪನ್ನೂರು, ದೇವಸ್ಗೂರು ಸೇರಿ ಜಿಲ್ಲೆಯಲ್ಲಿ ಇರುವ ಶಾಲಾ ಕಟ್ಟಡ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸಿ 2019-20ನೇ ಸಾಲಿನಲ್ಲಿ 8 ಕಾಮಗಾರಿ ಬಾಕಿ ಉಳಿದುಕೊಂಡಿವೆ. ಕಳಪೆಯಾಗದಂತೆ ಕಾಮಗಾರಿ ನಿರ್ಮಾಣ ಮಾಡಲು ತಿಳಿಸಿದರು. 2021-22ನೇ ಸಾಲಿನ ಸುಲ್ತಾನ್ಪುರ, ಮೀರಾಪುರ, ಗಣಮೂರು ಗ್ರಾಮದ ಶಾಲಾ ಕಟ್ಟಡ ನಿರ್ಮಾಣ ಹಂತದಲ್ಲಿವೆ ಎಂದರು. PWD ಇಲಾಖೆ ವ್ಯಾಪ್ತಿಯಲ್ಲಿನ SCP, TSP, ನಗರ ಥಾನಾ, ನಬಾರ್ಡ್ ಸೇರಿ ಒಟ್ಟು 400 ಕಾಮಗಾರಿಗಳು ಪೂರ್ಣಗೊಳಿಸಬೇಕಾಗಿದೆ. ಕಾಮಗಾರಿ ನಂತರ ಥರ್ಡ್ ಪಾರ್ಟಿಯಿಂದ ಪರಿಶೀಲನೆ ನಿರ್ಧಾರವಾಗಿರುವುದರಿಂದ ಕಾಮಗಾರಿಯು ಪೂರ್ಣಗೊಳಿಸಲು ಅನುಕೂಲವಾಗಿಲ್ಲ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಎಲ್ಲಾ ಕಾಮಗಾರಿಗಳ ಥರ್ಡ್ ಪಾರ್ಟಿ ಪರಿಶೀಲನೆಗೆ ಇಂಜಿನಿಯರಿಂಗ್ ಕಾಲೇಜಿಗೆ ವಹಿಸುತ್ತಿದ್ದು ಕೆಲವು ಕ್ವಾಲಿಟಿ ಚೆಕ್ ಮಾಡುತ್ತಿದ್ದು ಮೆಜರ್ಮೆಂಟ್ ಮಾಡುತ್ತಿಲ್ಲ. ಅವರಲ್ಲಿ ಸಲಕರಣೆಗಳು ಇಲ್ಲದ ಪರಿಣಾಮ ನಿಧಾನವಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಜಿಲ್ಲೆಯಲ್ಲಿ ಎಲ್ಲಾ ಕಾಮಗಾರಿಗಳ ಪರಿಶೀಲನೆಗೆ
ಪ್ರತ್ಯೇಕ ಥರ್ಡ್ ಪಾರ್ಟಿ ಅವಶ್ಯಕತೆ ಇದೆ ಎಂದು ಮಾಹಿತಿ ನೀಡಿದರು. ಯು ಕ್ಯಾನಾಟ್ ಗಿವ್ ಎನಿ ಜನರಲ್ ರೀಸನ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ಲಿ ಏನಿದೆ ಅಂತ ನೀವು ಹೇಳಬೇಕಾಗುತ್ತೆ. ಬಿಕಾಸ್ ಅದರ್ವೈಸ್ ದೆರ್ ಇಸ್ ನೋ ಪಾಯಿಂಟ್ ಇನ್ ದೀಸ್ ವರ್ಕ್ಸ್ ಗೋಯಿಂಗ್ ಆನ್ ಫಾರ್ 2, 3, 4 years. ಆಕ್ಚುಲಿ ಅದರಲ್ಲಿ ಇದಿತ್ತು ಸರ್, ಮುಂದುವರೆದ ಕಾಮಗಾರಿ ಇತ್ತು ಸರ್. 1920 and 2021 ಆ್ಯಕ್ಚುಲಿ 99.99 ಇತ್ತು ಸರ್, 98 ಇತ್ತು ಸರ್. 60 lakh ಫಸ್ಟ್ ಕೊಟ್ಟರು ಸರ್, ಆಮೇಲೆ 29 lakh ಮಾಡಿದ್ರೆ ಸೊ ಯಾವಾಗ ಫಿನಿಶ್ ಆಗುತ್ತೆ ಇದು? ಸರ್ ಈ ಮಂತ್ ಎಂಡಿಗೆ ಫಿನಿಶ್ ಈ ಮಂತ್ ಎಂಡಿಗೆ ನಿಮ್ಮದು ಫಿನಿಶ್ ಮಾಡ್ತೀರಾ. ಸೊ ಯು ವಿಲ್ ನಾಟ್ ಹ್ಯಾವ್ ಎನಿ 1920 ವರ್ಕ್ಸ್. ಸೊ 2021 ಬನ್ನಿ. 2021 ನಿಮ್ಮದು 9 ವರ್ಕ್ ಪ್ರೋಗ್ರೆಸ್ ಅಂಡರ್ ಪ್ರೋಗ್ರೆಸ್ ಅಂತ ತೋರಿಸ್ತಿದೆ. ಈಚ್ ಒನ್ ಬನ್ನಿ. ಸ್ಕೂಲ್ ಬಿಲ್ಡಿಂಗ್ ಸರ್, ಅದು ಲೇಟ್ ಕಂಪ್ಲೀಷನ್. ಇದು ನೆಕ್ಸ್ಟ್ ಯಾವುದು? ದಿನ್ನಿ ಗ್ರಾಮ ಸ್ಕೂಲ್ ಬಿಲ್ಡಿಂಗ್ ಪೇಂಟಿಂಗ್ ನಡೆಯುತ್ತೆ ಸರ್. ಪೇಂಟಿಂಗ್ ನಡೆಯುತ್ತೆ. ರಾಯಚೂರು ತಾಲೂಕಿನ ದೇವಸೂರು ಗ್ರಾಮ, ಯಂಕಣ್ಣ ಯಾದವ್ ಕಾಲೋನಿ, 2 ಕೊಠಡಿ ಆಗಿದೆ. ಆ್ಯಕ್ಚುಲಿ ಮಲಯಾಬಾದ್ ಇತ್ತು ಸರ್, ಕ್ಯಾನ್ಸಲ್ ಮಾಡಿ ದೇವಸೂರು ಹಾಕಿ ಸರ್. ಯಂಕಣ್ಣ ಯಾದವ್ ಕಾಲೋನಿ ಅದು ಫ್ಲೋರಿಂಗು ಮತ್ತು ಪೇಂಟಿಂಗ್ ನಡೆದಿದೆ ಸರ್. ಅದು ಈ ಮತ್ತೆ ಮುಗಿದಿದೆ ಸರ್. ಮಲಿಯಾಬಾದ್ ಇದ್ದಿದ್ದು ಚೇಂಜ್ ಆಗಿದೆಯಲ್ಲ, ಅಂದರೆ ಕ್ಯಾನ್ಸಲ್ ಮಾಡಿ ಅಂತ ಕಳಿಸಿದ್ವಿ. ಕ್ಯಾನ್ಸಲ್ ಮಾಡಿ ಕಳಿಸಿ ಅಲ್ಲೇ ಹಾಕಿ ಸರ್. ಅಲ್ಲಿ ಅಡಿಷ್ನಲ್ಗೆ ಅಂತ ಹಾಕಿಲ್ಲ ಅಥವಾ ಹೊಸ ವರ್ಕ್ ಕೊಡ್ತೀವಿ ಸರ್. ಇನ್ನೂ ಪೇಮೆಂಟ್ ಬಂದಿದೆ ಸರ್, ಮೊನ್ನೆ ಕೊಟ್ಟಿದ್ದಾರೆ ಸರ್ ನಮಗೆ ADM. ಅದರಲ್ಲಿ 4 ಸ್ಟಾರ್ಟ್ ಮಾಡಿದ್ದಾರೆ ಸರ್. ಒಂದು ಸೈಟ್ ಒಟ್ಟು 19 ಸೈಟ್ ಕೊಡೋಣ ಸರ್. 25 ಇವರು ಕೂಡ ಇಂಜಿನಿಯರ್ಸ್ ಎಲ್ಲ ಕಳಿಸಿದ್ದಾರೆ ಸರ್. ಈಗ ನಮ್ಮ ಒಂದು ಲೋಕಲಲ್ಲಿರುವಂಥದ್ದು ಪ್ರತಿಯೊಂದು ಅಂಗನವಾಡಿನೂ ನಮ್ಮ ಸ್ಟಾರ್ಟ್ ಆಗಿದೆ ಸರ್. ಯಾವುದೇ ಸೈಟ್ ಪ್ರಾಬ್ಲಮ್ ಇಲ್ಲ. ಇವರು ಇಂಜಿನಿಯರ್ ಕೂಡ ಹೋಗಿದ್ದಾರೆ. ಲೋಕಲ್ ಅಂದರೆ ರಾಯಚೂರು ಅಂತ ಹೇಳ್ತಾರೆ. ಸರಿ, ಅಲ್ಲಿ ಹೋಗಿ ಎಲ್ಲ ಮುಗಿಸಿದ್ದಾರೆ ಸರ್. ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇರೋದು ನಮ್ಮ ಮೈಸೂರಲ್ಲಿದೆ ಸರ್. ಮೈಸೂರಲ್ಲಿ ಹೆಲ್ತ್ ಪ್ರಾಬ್ಲಮ್ ಇರೋದು ಸರ್. ಏನು ಪ್ರಾಬ್ಲಮ್ ಏನಿದೆ? ಅಲ್ಲಿ ಕಟ್ಟದೆ ಬಿಟ್ಟು ಅಂದರೆ ಅವರು ನಮ್ಮಲ್ಲಿ ಈ ಸರಿ ನಾನು ಏನು ಮಾಡಿದೆ ಗೊತ್ತು ಸರ್, ಯಾವುದನ್ನು ಕೂಡ ಬಾಯಲ್ಲಿ ತಗೊಂಡು ನಾನು ಪ್ರಪೋಸಲ್ನ ಕಳಿಸಿಲ್ಲ ಸರ್. ಸಂಬಂಧಪಟ್ಟಂಥ ಪ್ರಾಧಿಕಾರಗಳಿಂದ ಇದನ್ನ ಸಿಬ್ಬಂದಿನ ತಗೊಂಡು ಅವರಿಂದ ಲೆಟರ್ ತಗೊಂಡ್ಮೇಲೆ ಸಿಬ್ಬಂದಿ ಕೊಟ್ಮೇಲೆ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಬಿಕಾಸ್ ಆಲ್ಮೋಸ್ಟ್ ನಮ್ಮಲ್ಲಿ ಎಷ್ಟು 800 600 ಇಲ್ಲ ಅಂತ ಬಂತು ಅಂಗನವಾಡಿ ಸೆಂಟರ್ಸ್ ಇಲ್ಲ. ಸೊ ಇವರು ಸೆಕ್ರೆಟರಿ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಎಲ್ಲ ಕೊಡಿ ಅಂತ ಹೇಳಿದ್ವಿ. ಹೇಳಿದ್ರು ಆವಾಗ ನಾವು ವೆರಿ ಕ್ಲಿಯರ್ಲಿ ಹೇಳಿದ್ವಿ, ವಿ ಡೋಂಟ್ ವಾಂಟ್ 300-400 ಗೆಟಿಂಗ್ ಸ್ಯಾಂಕ್ಷನ್ ಅಂಡ್ ದೆನ್ ಎವ್ರಿಥಿಂಗ್ ನಾಟ್ ಸ್ಟಾರ್ಟಿಂಗ್ ಅಟ್ ಆಲ್ ಅಂತ. ಅದಕ್ಕೆ ಪಕ್ಕ ನೀವು ಲೊಕೇಶನ್ ಕರೆಕ್ಟ್ ಇರೋವಂಥದ್ದು, ನಮ್ಮ ಓನರ್ಶಿಪ್ ಇರೋವಂಥ ಜಾಗ ಕನ್ಫರ್ಮ್ ಮಾಡಿಕೊಂಡು ನೀವು ಕೊಡಿ ಅಂತ ಹೇಳಿದ್ದೀವಿ. ಸೊ ಅದಾದ್ಮೇಲೆ ಈ ಪ್ರಾಬ್ಲಮ್ ಬರಬಾರ್ದು. ಹೌದು ಸರ್, ಈಗ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಸರ್, ತಗೊಂಡಿದ್ದೀವಿ ಸರ್. ಈಗ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಕ್ಕೆ ಹೋದರೆ ಸ್ಥಳೀಯ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಒಂದು ಸರ್. ಈಗ ಮತ್ತೆ ಕೆಲವು ಏನಾಗಿದೆ ಸರ್, ಇಲ್ಲದೆ ಇಂಜಿನಿಯರ್ಸ್ ಕೆಲಸ ಮಾಡಿರುವಂಥ ಇದೆಯಲ್ಲ ಸರ್ ಏರಿಯಾಗಳಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಒಂದು 4-5 ಜಾಗದಲ್ಲಿ ತೊಂದರೆ ಮಾಡ್ತಾರೆ. ಇನ್ನೊಂದು 2-3ರಲ್ಲಿ ಅದು ಸಕ್ಕರೆ ಹೇಳುವಂಥದ್ದು ಸರ್. ಅವ್ರು ಇಂಜಿನಿಯರ್ಸ್ಗಳಿಗೆ ಬೇರೆ ಥರ ಡಿಮ್ಯಾಂಡ್ ಮಾಡ್ತಾರೆ ಸರ್. ನಮ್ಮ ಇಂಜಿನಿಯರ್ ಅಂತ ಯಾರು ಡಿಲೇ ಮಾಡೋದು ಯಾರು? ಈ ಸಂದರ್ಭದಲ್ಲಿ ನಗರಸಭೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕ್ಯಾಸ್ಟೆಕ್, PWD ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ನಗರದ ಪ್ರಮಾಣ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ಅನುರಾಗ್ ರಂಜಿತ್ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಹಾಗೂ CET ಪರೀಕ್ಷೆಯಲ್ಲಿ ಸಹ 2ನೇ ರ್ಯಾಂಕ್ ಪಡೆದು ದಾಖಲೆ ನಿರ್ಮಿಸಿದ್ದಾನೆ ಎಂದು ಪ್ರಮಾಣ ಕಾಲೇಜಿನ ಮುಖ್ಯಸ್ಥ ಬಸವರಾಜ್ ಪಲ್ಲೇದ್ ಹೇಳಿದರು. ನಗರದ ಪ್ರಮಾಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಅನುರಾಗ್ ರಂಜನ್ ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಹಾಗೂ CET ಪರೀಕ್ಷೆಯಲ್ಲಿ ಸಹ 2ನೇ ರ್ಯಾಂಕ್ ಪಡೆದು ದಾಖಲೆ ನಿರ್ಮಿಸಿದ್ದಾನೆ ಎಂದು ಪ್ರಮಾಣ ಕಾಲೇಜಿನ ಮುಖ್ಯಸ್ಥ ಬಸವರಾಜ್ ಪಲ್ಲೇದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2022-23ನೇ ಸಾಲಿನಲ್ಲಿ ನಡೆದ ನೀಟ್ ಮತ್ತು CET ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೊದಲ ಸ್ಥಾನ ಪಡೆದ ವಿದ್ಯಾರ್ಥಿಯಾಗಿದ್ದಾನೆ ಎಂದರು. ನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜು ರಿಮ್ಸ್ ಕಾಲೇಜಿನ ವೈದ್ಯ ಡಾಕ್ಟರ್ ಪ್ರಕಾಶ್ ರಂಜನ್ ಹಾಗೂ ಡಾಕ್ಟರ್ ದಿವ್ಯಾ ರಂಜನ್ ಇವರ ಪುತ್ರನಾಗಿರುವ ಅನುರಾಗ್ ರಂಜನ್ 720 ಅಂಕಕ್ಕೆ 705 ಅಂಕ ಪಡೆದು ನೀಟ್ ತೇರ್ಗಡೆಯಾಗಿದ್ದಾರೆ ಎಂದರು. ಯಾವುದೇ ಕೋಚಿಂಗ್ ಇಲ್ಲದೆ ನಿರಂತರ ಅಧ್ಯಯನ ಮೂಲಕ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಎಂದರು. ರ್ಯಾಂಕ್ ಪಡೆದ ವಿದ್ಯಾರ್ಥಿ ಅನುರಾಗ್ ರಂಜನ್ ಮಾತನಾಡಿ, ಕಾಲೇಜಿನ ಉಪನ್ಯಾಸಕರು ಹಾಗೂ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ನಿರಂತರ ಅಧ್ಯಯನದಿಂದ ಉತ್ತಮ ಅಂಕ ಪಡೆಯಲು ಸಾಧ್ಯವಾಗಿದೆ. ಮುಂದೆ ವೈದ್ಯಕೀಯ ಶಿಕ್ಷಣ ಪಡೆಯಲು ಆಸಕ್ತನಾಗಿದ್ದೇನೆ ಎಂದರು. ರುದ್ರಪ್ಪ ಪಲ್ಲೆ, ಹಿರಿಯ ಉಪನ್ಯಾಸಕ, ಪ್ರಮಾಣ ಪದವಿ ಪೂರ್ವ ಮಹಾವಿದ್ಯಾಲಯ ರಾಯಚೂರು. ಇವತ್ತು ನಮ್ಮ ರಾಯಚೂರಿನಲ್ಲಿ ಒಂದು ಹೆಮ್ಮೆಯ ವಿಷಯ ಏನೆಂದರೆ
2022-23ನೇ ನೀಟ್ ಪರೀಕ್ಷೆಯಲ್ಲಿ ನಮ್ಮ ರಾಯಚೂರಿನ ವಿದ್ಯಾರ್ಥಿಯಾದಂಥ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದಂತಹ ಅನುರಾಗ್ ರಂಜನ್ ಅವರು 720ಕ್ಕೆ 705 ಅಂಕಗಳನ್ನು ಪಡೆದು ಉತ್ತರ ಕರ್ನಾಟಕಕ್ಕೆ ಮೊದಲನೆಯದಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕಾಗಿ ಅವರಿಗೆ, ಅವರ ತಂದೆ ತಾಯಿಗಳಿಗೆ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರ CET ರಿಸಲ್ಟನ್ನು ಅನೌನ್ಸ್ ಮಾಡಿತು. ಆ CET ರ್ಯಾಂಕಲ್ಲಿ, ಯಾಕಂದರೆ ಇಲ್ಲಿ 10ವರೆಗೆ ಪ್ರೆಸ್ ಮೀಟ್ ಇದ್ದದಕ್ಕೆ ಇಮಿಡಿಯೇಟಾಗಿ ಒಬ್ಬರದೇ ರಿಸಲ್ಟ್ ನೋಡ್ಕೊಂಡು ಬಂದಿದ್ರಿ. ಇವರು BSc ಅಗ್ರಿಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕನ್ನು ಪಡೆದಿದ್ದಾರೆ. ಹೀಗಾಗಿ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಒಬ್ಬ ರಾಯಚೂರಿನ ವಿದ್ಯಾರ್ಥಿ, ಅದು ಎಜುಕೇಷನ್ಲಿ ಬ್ಯಾಕ್ವರ್ಡ್ ಅಂತ ಹಣೆಪಟ್ಟಿ ಕಟ್ಟಿರುವಂತಹ ನಮ್ಮ ಜಿಲ್ಲೆಗೆ 705 ಅಂಕಗಳನ್ನು ನೀಟಲ್ಲಿ ಪಡೆದು ರಾಜ್ಯದ CET ಪರೀಕ್ಷೆಯಲ್ಲಿ ಅಗ್ರಿಕಲ್ಚರ್ದಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಕ್ಕಾಗಿ ಆ ವಿದ್ಯಾರ್ಥಿಗೆ ಹಾಗೂ ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ರಾಯಚೂರಿನ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಪರೀಕ್ಷೆಯ ರಿಸಲ್ಟು ಮುಂಬರುವ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿ ಈ ಫಲಿತಾಂಶವನ್ನು ನಮ್ಮ ರಾಯಚೂರು ಜನತೆಗೆ ತೋರಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. Well qualified teachers. They helped me clear my concept and cleared my doubts anytime. They have well equipped labs and good practical classes. ಈ ಸಂದರ್ಭದಲ್ಲಿ ಉಪನ್ಯಾಸಕ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Planning to study and work in Russia, full-time or part-time. Courses available: Russian language courses, MBBS, bachelor's and master's. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Biden Consulting. Contact MK Nizam. WhatsApp on 9181-2399-1287 7977-341-8800.
ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ ಫುಲ್ ಟ್ಯಾಂಕ್ ಗೆ ಪರ್ಫೆಕ್ಟ್ ವ್ಯಾಲ್ಯೂ ಬ್ರೋ. ನಿಮ್ಮ ಹತ್ತಿರದ ನಯಾರಾ ಪೆಟ್ರೋಲ್ पंप ಗೆ ಭೇಟಿ ನೀಡಿ ಮತ್ತು ಈ शुरू हो गया है नयारा महा बचत उत्सव। अब नयारा के पेट्रोल पंप्स पर मिल रहा है मार्केट रेट से ₹1 प्रति लीटर कम पर पेट्रोल। ನಮ್ಮ ಪರಿಮಳ ಪಂಚಮುಖಿ ಪೆಟ್ರೋಲಿಯಂ ರಾಷ್ಟ್ರೀಯ ಹೆದ್ದಾರಿ 167ರ ಮೇಲೆ ಹಂಚಿನಲ್ಲಿ ಇದ್ದು ಇದು ಮಂತ್ರಾಲಯಂಗೆ 17 ಕಿಲೋಮೀಟರ್ ಮತ್ತು ರಾಯಚೂರಿಗೆ 27 ಕಿಲೋಮೀಟರ್ ಮಧ್ಯದಲ್ಲಿ ಇರುತ್ತದೆ. ತಮ್ಮನ್ನು ಮಾಲೀಕರಾದ ಪ್ರವೀಣ್ ಕುಮಾರ್ ಕುಲಕರ್ಣಿ ಗುಂಜಳ್ಳಿ ಇವರು ಸ್ವಾಗತಿಸುತ್ತಾರೆ. ಮೊಬೈಲ್ ನಂಬರ್ 9731700520. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 ₹6,000 ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ ₹999 ಮಾತ್ರ. ನ್ಯೂ ಪ್ಲಾಟಿನಾ 110 ABS ₹1,999 ಮಾತ್ರ. ಪಲ್ಸರ್ 125 ₹2,999 ಮಾತ್ರ. Visit beside Ganj Kalyana Mandap, Ganj Road, Raichur. Sarvodaya Education Trust, Play and Learning Preschool. Caring environment, creative learning. Admissions are open. Playgroup, nursery, junior KG, senior KG. Prominent futures of preschool. Cardova Smart Classes and Creative Kids Free Mobile Learning App. Activity based learning. Sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur. 82178 79255 94480 Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. Sri Raghavendra Ghee.
ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 17 ಮತ್ತು 18ರಂದು ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರೀ ಲಿಂಗೈಕ್ಯ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳ 13ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಿಂದ 2 ದಿನಗಳ ಸಂಗೀತ ಸಮ್ಮೇಳನ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪಂಡಿತ್ ಪುಟ್ಟರಾಜ್ ಸಾಂಸ್ಕೃತಿಕ ಟ್ರಸ್ಟ್ನ ಚಿನ್ನಯ್ಯ ಸ್ವಾಮಿ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 17 ಮತ್ತು 18ರಂದು ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರೀ ಲಿಂಗೈಕ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ 13ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರಿಂದ 2 ದಿನಗಳ ಸಂಗೀತ ಸಮ್ಮೇಳನ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪಂಡಿತ್ ಪುಟ್ಟರಾಜ ಸಾಂಸ್ಕೃತಿಕ ಟ್ರಸ್ಟ್ನ ಚಿನ್ನಯ್ಯ ಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಗೀತ ಕಲಾವಿದರಿಗೆ ಅವಕಾಶ ನೀಡಲು 2 ದಿನ ಈ ಬಾರಿ ಸಂಗೀತ ಸಮ್ಮೇಳನ ಆಯೋಜಿಸಲಾಗಿದೆ. ಜೂನ್ 17ರಂದು ನಡೆಯಲಿರುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಜೋಟಿ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಎನ್ ಗಿರಿಜಾ ಶಂಕರ್, ಜೈ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ವರ್ತಕ ಇಲ್ಲೂರು ಅನಂತ್ ಗೋಪಾಲಯ್ಯ ಶೆಟ್ಟಿ ಭಾಗವಹಿಸಲಿದ್ದಾರೆ. ಸಂಗೀತ ಸಮ್ಮೇಳನ ನಂತರ ಹಿರಿಯ ರಂಗಭೂಮಿ ಕಲಾವಿದ ಎಎನ್ ಸದಾಶಿವಕುಮಾರ್ ಮತ್ತು ಸಂಗೀತ ಕಲಾವಿದೆ ಡಿ ಸುವರ್ಣಾದೇವಿ ಹನುಮಂತು ಇವರಿಗೆ ಗೌರವ ಸನ್ಮಾನ ನಡೆಯಲಿದೆ ಎಂದರು. ಜೂನ್ 18ರಂದು ನಡೆಯಲಿರುವ ಸಂಗೀತ ಸಮ್ಮೇಳನದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಹಾಂತೇಶ್ ಪಾಟೀಲ್ ಅತ್ನೂರು, ಪುಂಡ್ಲ ರಾಜೇಂದ್ರ ರೆಡ್ಡಿ, ರಾಮನಗೌಡ ಏಗ್ನೂರು, ಬಿ ಬಸವರಾಜ್, ರಾಮಚಂದ್ರ ಕರ್ಲಿ, ಬಂಡೇಶ್ ವೆಲ್ಕಮ್ ದಿನ್ನಿ ಆಗಮಿಸಲಿದ್ದಾರೆ ಎಂದರು. ನಾವು ಪ್ರತಿ ವರ್ಷ 1 ದಿನ ಮಾತ್ರ ಆಚರಿಸ್ತಾ ಇದ್ವಿ. ಈ ಸಾರಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕಲಾವಿದರು ಇರೋದರಿಂದ 2 ದಿನ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕಲಾವಿದರಿಗೂ ವೇದಿಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ 2 ದಿನ. ಸ್ನೇಹಿತರೆ, ನಮ್ಮ ಈ ಪುಟ್ಟರಾಜ ಗವಾಯಿಗಳ ಒಂದು ಪುಣ್ಯಸ್ಮರಣೆಯ 13ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಈಗ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಹಲವಾರು ಗಣ್ಯ ಮಹನೀಯರನ್ನು ನಮ್ಮ ವೇದಿಕೆಗೆ ಕರೆದಿದ್ದೇವೆ. ಅವರ ಹೆಸರುಗಳನ್ನು ತಿಳಿಸ್ತೇನೆ. ನಮ್ಮ ಈ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಸ್ಮರಣೆಗೆ ಸಾನ್ನಿಧ್ಯವನ್ನು ವಹಿಸ್ತಾ ಇರುವಂಥ ಪರಮ ಪೂಜ್ಯ ಶ್ರೀ 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 ಷಟಸ್ಥಲ ಬ್ರಹ್ಮ ಅಭಿನವ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠ ಇವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರಂತೆ ಉದ್ಘಾಟನೆಯನ್ನು ಶ್ರೀ 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 ಷಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾವಿರ ದೇವರ ಕಿಲ್ಲೆ ಬ್ರಹ್ಮಠ ರಾಯಚೂರು ಇವರು ಕೂಡ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರಲಿದ್ದಾರೆ. ಅದರಂತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್ ಸರು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಸಚಿವರು, ಕರ್ನಾಟಕ ಸರ್ಕಾರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದರಂತೆ ನಮ್ಮ ರಾಯಚೂರು ನಗರದ ಶಾಸಕರಾದಂಥ ಜನಪ್ರಿಯ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಅತಿಥಿಗಳಾಗಿ ಶ್ರೀ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಇವರು ಕೂಡ ಆಗಮಿಸಲಿದ್ದಾರೆ.
ಅದರಂತೆ ಮಾಜಿ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷರಾದಂಥ ಎನ್ ಗಿರಿಜಾಶಂಕರ್ ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಜೈ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಎನ್ ಶರಣಪ್ಪ ಸರ್ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ. ಅದರಂತೆ ಶ್ರೀ ಇಲ್ಲೂರು ಅನಂತ ಗೋಪಾಲಯ್ಯ ಶೆಟ್ಟಿ ಗಂಜಿ ವರ್ತಕರು ಇವರು ಮೊದಲನೆಯ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗಳು ಹೇಳಲಾಗಿದೆ. ಅದರಂತೆ 18ನೇ ತಾರೀಕಿಗೆ ನಾವು ಸಾನ್ನಿಧ್ಯವನ್ನು ಯಥಾ ರೀತಿ ಅಭಿನವ ರಾಜರು ಶಿವಾಚಾರ್ಯ ಇರ್ತಾರೆ, ಅದರಂತೆ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಇರ್ತಾರೆ. ಅದರಂತೆ 2ನೇ ದಿನದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಗ್ರಾಮಾಂತರ ಶಾಸಕರು ರಾಯಚೂರು ಇವರು ಕೂಡ ಬರಲಿದ್ದಾರೆ. ಅದರಂತೆ ಶ್ರೀ ಮಹಾಂತೇಶ್ ಪಾಟೀಲ್ ಆತ್ಮೂರ್ KOF ನಿರ್ದೇಶಕರು ಇವರು ಅತಿಥಿಗಳಾಗಿ ಬರಲಿದ್ದಾರೆ. ಅದರಂತೆ ಶ್ರೀ ಪುಂಡ್ಲ ರಾಜೇಂದ್ರ ರೆಡ್ಡಿ ಸಹ ಕಾರ್ಯದರ್ಶಿಗಳು ಮುನ್ನೂರು ಕಾಪು ಬಲಿ ಸಮಾಜ ಇವರು ಕೂಡ ಅತಿಥಿಗಳಾಗಿ ಬರಲಿದ್ದಾರೆ. ಅದರಂತೆ ಸಮಾಜ ಸೇವಕರು ಶ್ರೀ ರಾಮನಗೌಡ ಏಗನೂರು ಇವರು ಕೂಡ. ರಘುಪತಿ ಪೂಜಾರಿ ಮಾತನಾಡಿ, ಜೂನ್ 17ರಂದು ನಡೆಯಲಿರುವ ಸಂಗೀತ ಸಮ್ಮೇಳನದಲ್ಲಿ ಮೀರಜ್ನ ಸದಾಶಿವ ತಿಪ್ಪಣ್ಣ ಮೂಳೆ ಇವರಿಂದ ಶಹನಾಯಿ ವಾದನ, ಶ್ರೀನಿವಾಸ್ ಹೈದರಾಬಾದ್ರಿಂದ ಹಿಂದೂಸ್ತಾನಿ ಗಾಯನ, ಪಂಚಾಕ್ಷರಿ ಕಣವಿ ಕಲಬುರಗಿ ಇವರಿಂದ ತಬಲಾ, ದೀಪಕ್ ಸಿಂಹ ಹಜಾರೆ ತಾಳಿಕೋಟೆಯವರಿಂದ ಹಾರ್ಮೋನಿಯಂ ಸೇವೆ ನಡೆಯಲಿದೆ. ಜೂನ್ 18ರಂದು ನಡೆಯಲಿರುವ ಸಂಗೀತ ಸಮ್ಮೇಳನದಲ್ಲಿ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಜಯದೇವಿ ಜಂಗಮ ಶೆಟ್ಟಿ ಇವರಿಂದ ಹಿಂದೂಸ್ತಾನಿ ಗಾಯನ, ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಇವರಿಂದ ಹಿಂದೂಸ್ತಾನಿ ಗಾಯನ, ಪಂಚಾಕ್ಷರಿ ಕಣವಿ ಕಲಬುರಗಿಯವರಿಂದ ತಬಲಾ, ದೀಪಕ್ ಸಿಂಗ್ ಹಜಾರೆ ತಾಳಿಕೋಟೆಯವರಿಂದ ಹಾರ್ಮೋನಿಯಂ ಸೇವೆ ನೀಡಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ನಾವು ಆಹ್ವಾನಿಸಿದ್ದೇವೆ. ಈ ಕಲಾವಿದರಲ್ಲಿ ನಮಗೆ ಸದಸ್ಯ ಮೊಳೆ ನೀರಜ್ ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಇವರು ಶಹನಾಯಿ ಕಲಾವಿದರು. ಹಾಗೂ ಶ್ರೀನಿವಾಸ ಹೈದರಾಬಾದ್ ಅಂತೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರು. ಇವರು ಬಂದರೆ ಹೈದರಾಬಾದಿಂದ ಬರ್ತಾ ಇದ್ದಾರೆ. ಪಂಚಾಕ್ಷರಿ ಕಣವಿ ಕಲಬುರಗಿ ತಬಲವಾದವರು ಹಾಗೂ ದೀಪಕ್ ಸಿಂಗ್ ಹಜಾರೆ ಅಂತೇಳಿ ಇವರು ಹಾರ್ಮೋನಿಯಂ ಕಲಾವಿದರು ತಾಳ್ಕೋಟೆ. ಇವರು 2 ದಿನಗಳ ಕಾಲ ನಮಗೆ ಎಲ್ಲ ಕಲಾವಿದರು ಸಾಥನ್ನು ನೀಡ್ತಾ ಇದ್ದಾರೆ. 18ನೇ ತಾರೀಕಿನ ವಿಶೇಷವಾಗಿ ಜಯದೇವ್ ಜಂಗಮ್ ಶೆಟ್ಟಿ ಮುಖ್ಯಸ್ಥರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಹಿಂದೂಸ್ತಾನಿ ಗಾಯಕರಾಗಿ ಇವರು ಬಂದಿದ್ದಾರೆ. ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಅಂತ ಹೇಳಿ ಇವರು ಆಕಾಶವಾಣಿ ದೂರದರ್ಶನ ಕಲಾವಿದರು ಗದಗ ಇವ್ರದ್ದು ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇದೆ. ಇವರಲ್ಲದೆ ನಮ್ಮ ರಾಯಚೂರಿನ ಅಪ್ಕಮಿಂಗ್ ಕಲಾವಿದರು ಏನಿದ್ದಾರೆ ಇಂಥವರಿಗೆಲ್ಲರೂ ಕೂಡ ನಾವು ವೇದಿಕೆಯನ್ನು ಅವಕಾಶ ಮಾಡಿಕೊಡೋಣ. ಒಳ್ಳೆ ಕಲಾವಿದರು ಇರ್ತಾರೆ, ಆದರೆ ಅವರಿಗೆ ವೇದಿಕೆ ಇರೋದಿಲ್ಲ. ಇಂಥ ಕಲಾವಿದರಿಗೆ ನಾವು ಒಳ್ಳೆಯ ಅವಕಾಶವನ್ನು ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಲಿಂಗೈಕ್ಯ ಪಂಡಿತ್ ಡಾಕ್ಟರ್ ಪುಟ್ಟರಾಜ ಸಾಂಸ್ಕೃತಿಕ ಟ್ರಸ್ಟಿನವರು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಈ ಒಂದು ಅವಕಾಶವನ್ನು ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಕಲಾವಿದರು, ರೈತರನ್ನ ಎಲ್ಲ ನಾಗರಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಈರಣ್ಣ ಹೂಗಾರ, ಪ್ರಧಾನ ಕಾರ್ಯದರ್ಶಿ AS ರಘುಕುಮಾರ್, ರಂಗಸ್ವಾಮಿ, ವಿಜಯಕುಮಾರ್ ದಿನ್ನಿ, ಬಸವರಾಜ್ ಕೊತ್ತದೊಡ್ಡಿ ಉಪಸ್ಥಿತರಿದ್ದರು. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ತಿದ್ದುಪಡಿ ಸೇರಿದಂತೆ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ DC ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, APMC ತಿದ್ದುಪಡಿ ಕಾಯ್ದೆ ಹಾಗೂ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ತಿದ್ದುಪಡಿ ಸೇರಿದಂತೆ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ DC ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು. APMC ಮಾರುಕಟ್ಟೆಯನ್ನು ರೈತ ಸ್ನೇಹಿಯಾಗಿ ರೂಪಿಸಬೇಕು, ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತರಿಸಿ ರೈತರಿಗಾಗುವ ವಂಚನೆ, ಮೋಸ ತಡೆದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಭೂ ಸುಧಾರಣೆ ಕಾಯ್ದೆಯನ್ನು ಉಳುವ ರೈತನ ಕೇಂದ್ರ ದೃಷ್ಟಿಯಿಂದ ಮತ್ತಷ್ಟು ಬಲಪಡಿಸಬೇಕೆಂದು ಒತ್ತಾಯಿಸಿದರು. 2013ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಭೂ ಸ್ವಾಧೀನ ಕಾಯ್ದೆಗೆ ರೂಪಿಸಿರುವ ನಿಯಮಗಳು ರೈತ ವಿರೋಧಿಯಾಗಿವೆ. ಕೂಡಲೇ ಇದನ್ನು ಮಾರ್ಪಡಿಸಿ ರೈತಪರ ನಿಯಮ ರೂಪಿಸಬೇಕು. ಹಿಂದಿನ ಬಿಜೆಪಿ ಸರ್ಕಾರ ಭೂ ಮಂಜೂರಾತಿ ಕಾಯ್ದೆಯ ನಿಯಮಗಳನ್ನು ಮೀರಿ ಸರ್ಕಾರಿ ಭೂಮಿಯನ್ನು ಸಂಘ ಪರಿವಾರಕ್ಕೆ ಮಂಜೂರು ಮಾಡಿದ್ದು, ಕೂಡಲೇ ಅದನ್ನು ರದ್ದುಪಡಿಸಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ಳಬೇಕೆಂದರು. ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕ ಸ್ವರೂಪ ನೀಡಿ ಸ್ವಾಯತ್ತತೆ ಮತ್ತು ಸವಲತ್ತು ನೀಡುವುದರ ಮೂಲಕ ಸಬಲೀಕರಿಸಿ ಓರ್ವ ಸಮರ್ಥ ರೈತಪರ ಅಧ್ಯಕ್ಷರನ್ನು ನೇಮಿಸಿ ಸ್ವಾಮಿನಾಥನ್ ಸಮಿತಿ ವರದಿ ಆಧರಿಸಿ ರೈತರ ಹಕ್ಕಾಗಿರುವ ಕೃಷಿ ಬೆಂಬಲ ಬೆಲೆಯನ್ನು ಅನುಷ್ಠಾನಗೊಳಿಸಬೇಕು. ಇದಕ್ಕೆ ಪೂರಕವಾಗಿ ಕನಿಷ್ಠ 5,000 ಕೋಟಿ ರೂಪಾಯಿ ಬೆಲೆ
ಆವರ್ತ ನಿಧಿ ಸ್ಥಾಪಿಸಿ ಕೃಷಿ ಉತ್ಪನ್ನಗಳ ಧಾರಣೆ ಸ್ವೀಕರಣಕ್ಕೆ ಸಮರ್ಥ ಖರೀದಿ ವ್ಯವಸ್ಥೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ತಿದ್ದುಪಡಿ ಮಸೂದೆ ಜಾರಿಗೊಳಿಸುವುದಿಲ್ಲವೆಂದು ಮುಂಬರುವ ಅಧಿವೇಶನದಲ್ಲಿ ನಿರ್ಧರಿಸಬೇಕು. 10 HP ಕೃಷಿ ಪಂಪ್ಸೆಟ್ಗಳಿಗೆ ಗುಣಾತ್ಮಕ ವಿದ್ಯುತ್ ಪೂರೈಸಬೇಕು. ಕೃಷಿ ವಿದ್ಯುತ್ ಮೀಟರ್ಗಳಿಗೆ ಆಧಾರ್ ಜೋಡಣೆ ತಡೆ ಹಿಡಿಯಬೇಕು. ಅವೈಜ್ಞಾನಿಕವಾಗಿ ಏರಿದ ವಿದ್ಯುತ್ ದರವನ್ನು ತಡೆ ಹಿಡಿದು ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಸಮರ್ಪಕ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳನ್ನು ನಿಗದಿತ ಬೆಲೆಯಲ್ಲಿ ರೈತರಿಗೆ ಒದಗಿಸಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮಾ ತುಂಬಿದ ರೈತರಿಗೆ ನಷ್ಟ ಪರಿಹಾರ ಪಾವತಿಗೆ ಕ್ರಮ ಕೈಗೊಳ್ಳಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ನಾವು ಮೆಮೊರಾಂಡಮ್ ಕೊಟ್ಟ ಮೇಲೆ ಅದು ಆ ಕಡೆಗೆ ಹೋಗ್ತದೆ, ಈ ಕಡೆಗೆ ಬರೋದಿಲ್ಲ. ಬರಂಗೇನ ಒಂದು ಸ್ವಲ್ಪ ಹಿಂಬರ ಅಥವಾ ಏನಾಯಿತು ಏನಿಲ್ಲ ಮುಂದೆ ಬರ್ಬೋದು. ಹೇಳ್ರಿ ತುರ್ತಾಗಿ ಒಂದು ಮೀಟಿಂಗ್ ಕರೆಗೆ ಹೇಳ್ರಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಕರೆಂಟು ಇವು ಎಲ್ಲ ಭಾಳ ಸಮಸ್ಯೆ. ಗೊಬ್ಬರ, ಎಣ್ಣೆ, ಕರೆಂಟ್ ಅಂತೂ ಸರಿಗೆ ಬರೇ ಒಂದು 2-3 ತಾಸು ಬರ್ತದ. ಅದಕ್ಕೆ ಮೀಟಿಂಗ್ ಕರೆಯಕ್ಕಂತ ಹೇಳ್ರಿ. ಹೇಳ್ರಿ, ಚರ್ಚೆ ಮಾಡ್ತೀವಿ ಆ ವಿಷಯಗಳು. ಬೇಸಾಯ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಈಗ ಯಾವ್ಯಾವ ಊರು ಹೇಳ್ರಿ ಅವು ಅಲ್ಲ ಸ್ವಲ್ಪ ಕಡಿ ಒಂದೊಂದು ವರ್ಷ ಅವೆಲ್ಲ ಒಂದು ಊರಾಗ ಹೋಗ್ಬಿಟ್ರು 35 ವರ್ಷ. ಒಳಗಡೆ ಯೂಶ್ವಲಿ ಒಂದು ಬಿಟ್ಟರೆ ಹೋಗಿಲ್ಲ ಸರ್. ಕೇಸ್ ಏನಾದರೂ ಇಂಟ್ರಪ್ಷನ್ ಜಾಸ್ತಿ ಆಗಿದ್ದರೆ ಆ ಸ್ಟೇಷನ್ನಲ್ಲಿ ವೇಕನ್ಸ್ ಏನು ಅವೈಲೇಬಲ್ ಇದ್ದರೆ ಸಪ್ರೇಟಾಗಿ ಬಂದು ನಮಗೆ ಮಾಡೋಕ್ಕೆ ಪ್ರೊವಿಷನ್ ಇದೆ. ಅಲ್ಲಿ ಚಂದ್ರಮೌಳ ಸೆಕ್ಷನ್ ಅಂತ ಹೇಳ್ತಾರೆ ಸರ್. ಚಂದ್ರಮೌಳ ಸೆಕ್ಷನಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗು 8 ಫೀಟ್ ಸದಸ್ಯರು ಸಪ್ರೇಟಾಗಿ ಇನ್ನೊಂದು ಎಂಜಾಯ್ ಫೀಟ್ ಮಾಡ್ಬೇಕಂತ ಇನ್ನೊಂದು ಬ್ರೇಕರ್ ಅವೈಲೇಬಲ್ ಇದೆ. ಅದನ್ನು ಪ್ರೊವಿಷನ್ ನೋಡ್ಕೊಂಡು ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಂದ್ರೆ ಮಾಡ್ತು ಅಂತ ಒಪ್ಪಿಗೆ ಕೊಟ್ಟಾರ. ಅದು ನಿಮ್ಮ ಸಮಸ್ಯೆ, ನಿಮ್ಮ ಅವು ಟೆಕ್ನಿಕಲ್ ನಮ್ಗೆ ಗೊತ್ತಾಗಲ್ಲ. ನಾವು ಒತ್ತಾಯ ಮಾಡಿದಾಗ ಇಲ್ಲ ಮಾಡಿಕೊಡ್ತೀವಿ, ಅದು ಇದಾಗ್ಯದ, ಟೆಂಡರ್ ಆಗ್ಯದ ಅಂತಂತ ಹೇಳ್ತಾರೆ. ಅದನ್ನು ಅವ್ರಿಗೆ ನೆನಪು ಮಾಡಿ ಆಮೇಲೆ ಈಗ ಜಿಲ್ಲೆಯಾದ್ಯಂತ ನಾವು ಹೇಳೋದು, ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲದಕ್ಕೂ ಬರ್ತಾರೆ. ಅವ್ರದ್ದು ಏನಂತಂದರೆ ಈಗ ಸಪ್ಲೈದು ಭಾರಿ ಪ್ರಾಬ್ಲಮ್ ಆಗಿದೆ. ಈಗ ಹತ್ತಿ ಮಳೆ ಇಲ್ಲ, ಗೊತ್ತದಲ್ಲ. ಈಗ ಹತ್ತಿ ನಾಟಿ ಮಾಡ್ಬೇಕು, ಹತ್ತಿ ಬೀಜ ಹೂವಿರ್ತಾರೆ ಅವ್ರಿಗೆ ನೀರು, ಭತ್ತದ ಸಸಿ ಹಾಕ್ತಾರೆ ಅವ್ರಿಗೆ ನೀರು, ಮೆಣಸಿನ ಗಿಡದ ಸಸಿ ಹಾಕ್ತಾರೆ ಅವ್ರಿಗೂ ಬೇಕು. ಈಗ ಮಳೆ ಇದ್ದರೆ ಸ್ವಲ್ಪ ನಿಮ್ಮ ಮೇಲೆ ಅವಲಂಬನೆ ಕಡಿಮೆ ಆಗ್ತದೆ. ಮಳೆನೇ ಇಲ್ಲ ಈಗ ಇದುವರೆಗೆ ಏನಂತಂದರೆ 30 to 40% ಲೆಸ್ ಆಗಿದೆ ಮಳೆ. ಮತ್ತು ಹೆಂಗೆ ಮಾಡ್ಬೇಕು ನಾವು? ಅದಕ್ಕೆ ನೀವು ಸಪ್ಲೈ ಇಂಪ್ರೂವ್ಮೆಂಟ್ ಮಾಡೋದನ್ನ ತಕ್ಷಣ ಈಗ ಹೋಗೋಣ. ನೀವು ಹೇಳಿ ಏನು ಮಾಡ್ಬೇಕು? ಎಲ್ಲ ತಾಲೂಕು, ನಾನು ಹೇಳೋದು ಒಂದು ತಾಲೂಕಲ್ಲ, ಬರೀ ರಾಯಚೂರು ಅಲ್ಲ, ಎಲ್ಲ ತಾಲೂಕಿಗೂ ನೀವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ DC ಅವ್ರು ಯಾರು ಈಗ ಅವರೇ ಇನ್ಚಾರ್ಜ್ ಇರುತ್ತೆ. ಆಯ್ತಲ್ಲ, ಅವ್ರಿಗೆ ಹೇಳು. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರ್ಸ್ ಮಾಲಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಅಮರಣ್ಣ ಗುಡಿಹಾಳ್, ದೊಡ್ಡ ಬಸನಗೌಡ ವಲ್ಲಟಗಿ, ರಾಜ್ಯ ಕಾರ್ಯದರ್ಶಿ ಯಂಕಪ್ಪ ಕಾರುಬಾರಿ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಜಿಲ್ಲಾ ಗೌರವಾಧ್ಯಕ್ಷ ಮಲ್ಲಂದಿನಿ, ಬಸನಗೌಡ ಮಾಲಿ ಪಾಟೀಲ್, ಲಿಂಗಾರೆಡ್ಡಿ ಪಾಟೀಲ್, ಬುದಯ್ಯ ಸ್ವಾಮಿ ಗಬ್ಬೂರು, ಮಲ್ಲಪ್ಪ ಪೂಜಾರಿ, ರಾಮನಗೌಡ ಗಣೇಕಲ್, ದೇವರಾಜ್ ನಾಯಕ್, ಸಿದ್ದಯ್ಯ ಸ್ವಾಮಿ, ಮಲ್ಲಣ್ಣ ಗೌಡೂರು, ಹಾಜಿ ಮಸ್ತಾನ್, ಉಮಾಪತಿ ಗೌಡ, ಎಚ್ ಶಂಕರಪ್ಪ, ಶರಣಪ್ಪ ಗೌಡ, ಅಮರೇಶ್ ಹಾಲ್ದಾಳ್, ಹುಸೇನ್ ಸಾಬ್, ಸೋಮನ ಮರಡಿ, ತಿಮ್ಮಣ್ಣ ನಾಯಕ್, ರವಿ ಗಬ್ಬೂರು, ರಮೇಶ್ ಅಬಕಾರಿ ಸೇರಿದಂತೆ ರೈತರು ಭಾಗವಹಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಡೆಯುತ್ತಿರುವ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸಲು ಸಮಸ್ಯೆ ಎದುರಾಗಿದ್ದು ಜಿಲ್ಲೆಯಲ್ಲಿ ನೀರಿನ ಹಾಹಾಕಾರ ಗಂಭೀರವಾಗುವ ಸಾಧ್ಯತೆಗಳು ಹೆಚ್ಚಿವೆ. ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಡೆಯುತ್ತಿರುವ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸಲು ಸಮಸ್ಯೆ ಎದುರಾಗಿದ್ದು ಜಿಲ್ಲೆಯಲ್ಲಿ ನೀರಿನ ಹಾಹಾಕಾರ ಗಂಭೀರವಾಗುವ ಸಾಧ್ಯತೆಗಳು ಹೆಚ್ಚಿವೆ.
ಗಣೇಕಲ್ ಜಲಾಶಯ ಬರಿದಾಗಿದ್ದು ರಾಯಚೂರು ನಗರ ಸೇರಿದಂತೆ ತುಂಗಭದ್ರಾ ನದಿ ಪಾತ್ರ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ತೀವ್ರಗೊಳ್ಳುವಂತಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 5 ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ. ಕಾಲುವೆಯಿಂದ ನೀರು ಹರಿಸಿದರೂ ಕೊಪ್ಪಳ, ರಾಯಚೂರು ಜಿಲ್ಲೆಗೆ ನೀರು ಹರಿದು ಬರಬೇಕಾಗುತ್ತದೆ. ಬೇಸಿಗೆ, ರಣಬಿಸಿಲು ಹಾಗೂ ಅಲ್ಲಲ್ಲಿ ನೀರು ಬಳಕೆ ಮಾಡುತ್ತಿರುವುದರಿಂದ ಗಣೇಕಲ್ ಜಲಾಶಯ ಭರ್ತಿ ಮಾಡಿಕೊಳ್ಳುವುದು ಜಿಲ್ಲಾಡಳಿತಕ್ಕೆ ಸವಾಲಿನ ಕೆಲಸವಾಗಿ ಮಾರ್ಪಟ್ಟಿದೆ. ಎಡದಂಡೆ ಕಾಲುವೆ 122 ಮತ್ತು 123ನಲ್ಲಿನ 2 ಸೇತುವೆ ಕಾಮಗಾರಿಗಳು ನಿರ್ಮಾಣ ಹಂತದಲ್ಲಿವೆ. ಕಾರ್ಟಿಗೆ ಬಳಿ ಕಾಲುವೆ ದುರಸ್ತಿ ಕಾರ್ಯ ನಡೆಯುತ್ತಿರುವುದರಿಂದ ಜಲಾಶಯದಿಂದ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ. ಕಾಲುವೆ ದುರಸ್ತಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಕಾಲುವೆ ನೀರು ಹರಿಸಲು ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ನೀರಾವರಿ ನಿಗಮದ ಅಧಿಕಾರಿಗಳು ಮಳೆಯಾದಲ್ಲಿ ಕಾಲುವೆ ನೀರು ಹರಿದು ಬರುವ ಸಾಧ್ಯತೆಗಳಿರುವುದರಿಂದ ಕೆಲಸ ಸ್ಥಗಿತಗೊಳಿಸುವ ಕುರಿತಾಗಿ ಪ್ರಾದೇಶಿಕ ಆಯುಕ್ತರ ಅಭಿಪ್ರಾಯಕ್ಕೆ ಕಾದು ಕುಳಿತಿದ್ದಾರೆ. ಕಾಮಗಾರಿ ಪೂರ್ಣಗೊಳಿಸಿದರೂ ಒಂದು ಸಮಸ್ಯೆಯಾಗುವುದರಿಂದ ನೀರು ಹರಿಸುವ ಸಾಧ್ಯತೆ ಅಪಾಯ ಎದುರಾಗಲಿದೆ. ಪೂರ್ಣಗೊಳಿಸಲು ಇನ್ನಷ್ಟು ದಿನ ಬೇಕಾಗುವುದರಿಂದ ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆಗಳು ಹೆಚ್ಚಳವಾದಂತಾಗಿದೆ. ಕಾಮಗಾರಿ ಸ್ಥಗಿತಗೊಳಿಸುವ ಕುರಿತಾಗಿ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಹೀಗಾಗಿ ತುಂಗಭದ್ರಾ ಜಲಾಶಯ ಅವಲಂಬಿತ ರಾಯಚೂರು ನಗರದ 14 ವಾರ್ಡುಗಳು ಹಾಗೂ 10ಕ್ಕೂ ಹೆಚ್ಚು ಜನವಸತಿ ಪ್ರದೇಶಗಳು ನೀರಿನ ಅಭಾವ ಎದುರಿಸುವಂತಾಗಿದೆ. ರಾಯಚೂರು ನಗರದಲ್ಲಿ ಈಗಾಗಲೇ ರಾಂಪುರ ಜಲಾಶಯ ಸಂಗ್ರಹ ಸಾಮರ್ಥ್ಯವು ಕುಸಿದಿದೆ. 10 ದಿನಗಳಿಗೆ ಆಗುವಷ್ಟು ನೀರು ಸಂಗ್ರಹವಿದೆ. ದಿನ ಬಿಟ್ಟು ದಿನ ನೀರು ಪೂರೈಸಲಾಗುತ್ತಿದೆ. 14 ವಾರ್ಡುಗಳಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗಿರುವುದರಿಂದ ಕೃಷ್ಣದಿಂದ ನೀರು ಪಡೆದು ಪೂರೈಸಲಾಗುತ್ತಿದೆ ಎಂದು ನಗರಸಭೆ ಪೌರಾಯುಕ್ತ ಡಾ ಗುರುಲಿಂಗಪ್ಪ ತಿಳಿಸಿದ್ದಾರೆ. ತುಂಗಭದ್ರಾ ಎಡದಂಡೆಯಿಂದ ನೀರು ಪೂರೈಕೆಯಾಗುವವರೆಗೆ 3 ಮತ್ತು 4 ದಿನಕ್ಕೊಮ್ಮೆ ನೀರು ಹರಿಸಬೇಕಾಗುತ್ತದೆ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಲ್ಲದಗುಡ್ಡ ಹಾಗೂ ಲಿಂಗ್ಸ್ಗೂರು ತಾಲೂಕಿನ ಯರಗುಂಟೆ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಪ್ರಾರಂಭಗೊಂಡಿದೆ. ಇನ್ನುಳಿದಂತೆ 150 ಗ್ರಾಮಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. ಆದರೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಪಾತ್ರ ಗ್ರಾಮಗಳು ಒಳಗೊಂಡಂತೆ ಬಹುತೇಕ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುವಂತಾಗಿದೆ. ಜಿಲ್ಲಾಡಳಿತ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಜಲಾಶಯದ ನೀರನ್ನು ಅವಲಂಬಿಸಬೇಕಿದೆ. ಜಲಾಶಯಗಳು ಬರಿದಾಗಿರುವುದರಿಂದ ಸರ್ಕಾರ ಮಧ್ಯಪ್ರವೇಶಿಸಬೇಕಾದ ಅವಶ್ಯಕತೆ ಇದೆ. ಮುಂಗಾರು ಮಳೆ ವಿಳಂಬವಾಗುತ್ತಿರುವುದರಿಂದ ನೀರಿನ ಸಮಸ್ಯೆ ಬಿಗಡಾಯಿಸುವಂತಾಗಿದೆ. ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಮಸ್ಯೆ ನಿವಾರಣೆಗೆ ಕ್ರಮ ವಹಿಸಬೇಕಾದ ಅವಶ್ಯಕತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಕೆಆರ್ಡಿಬಿ ಕಾಮಗಾರಿ ಪ್ರಗತಿ ಪರಿಶೀಲನೆ. ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಡಿಸಿ ಚಂದ್ರಶೇಖರ್ ನಾಯಕ್ ತಾಕೀತು. ಪ್ರಮಾಣ ಕಾಲೇಜು ವಿದ್ಯಾರ್ಥಿ ಅನುರಾಗ್ ರಂಜನ್ ನೀಟ್ ಸಿಇಟಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್. ಬಸವರಾಜ್ ಪಲ್ಲದ್. ಜೂನ್ 17 ಮತ್ತು 18ರಂದು ಡಾ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ 2 ದಿನಗಳ ಸಂಗೀತ ಸಮ್ಮೇಳನ. ಚಿನ್ನಯ್ಯ ಸ್ವಾಮಿ. ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಧರಣಿ. ಮತ್ತು ಬರಿದಾದ ಜಲಾಶಯಗಳು ನೀರು ಹರಿಸಲು ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿ ಕಾಮಗಾರಿ ಅಡ್ಡಿ ಇಕ್ಕಟ್ಟಿನಲ್ಲಿ ಜಿಲ್ಲಾಡಳಿತ, ನೀರಿನ ಸಮಸ್ಯೆ ಗಂಭೀರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full-time or part-time? Contact MK Nizam. WhatsApp on 9181 2399 1287. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ ₹10,000 ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ ₹999 ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್,
caring environment, creative learning. Admissions are open. Playgroup, nursery, junior KG, senior KG. Sukh Shanti Nagar near FCI Godown, Ashapur Road, Raichur. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.